ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ಕುರ್ತಕೋಟಿ, ಹರ್ತಿ, ಕಣವಿ, ಶಿರುಂಚ, ಸೊರಟೂರು, ಬೆಳಧಡಿ, ನಾಗಾವಿ, ಮುಳುಗುಂದ ಭಾಗದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಕುರ್ತಕೋಟಿ ಗ್ರಾಮದಲ್ಲಿ ಬೊಮ್ಮಾಯಿ ಅವರು ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಡೊಳ್ಳು ಬಾರಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಹೋದಲೆಲ್ಲ ಅಭೂತಪೂರ್ವವಾದಂಥ ಜನಬೆಂಬಲ ಸಿಗ್ತಾ ಇದೆ. ಕ್ಷೇತ್ರದಲ್ಲಿ ಮೋದಿ ಪರ ಅಲೆ ಇದೆ. ಕಾಂಗ್ರೆಸ್ ಗ್ಯಾರಂಟಿ ನಾಟಕ ಇನ್ನು ಮುಂದೆ ನಡೆಯೋದಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಚಾರ ಶುಭ ಪ್ರಾರಂಭ ಆಗಿದೆ. ಡೊಳ್ಳು ಹೊಡೆದು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ. ಇದೊಂದು ಶುಭ ಸಂಕೇತ ಅಂತ ಅನಿಸ್ತಾ ಇದೆ. ಎಲ್ಲ ಹೋದಲ್ಲೂ ಕೂಡ ಜನ ಅಭೂತಪೂರ್ವದ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ಮುಕ್ತವಾಗಿ ಬಂದು ಜನ ಬೆಂಬಲ ಕೊಡ್ತಿರೋದು ನೋಡಿದರೆ ಎಲ್ಲಿಯೂ ಕೂಡ ನರೇಂದ್ರ ಮೋದಿ BJP ಅಲೆ ಹಾವೇರಿ ಗದಗ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಬರುವಂಥ ದಿನಗಳಲ್ಲಿ ಹೆಚ್ಚಾಗ್ತದೆ. ಸರ್, 2ನೇ ಹಂತದ ನಾಮಪತ್ರ ಸಲ್ಲಿಕೆ ಆರಂಭ ಇವತ್ತಿನಿಂದ. ತಾವು ಯಾವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತೀರಿ? ಜೊತೆ ತಮ್ಮ ನಾಮಪತ್ರ ಸಲ್ಲಿಕೆಗೆ ಯಾವೆಲ್ಲ ನಾಯಕರು ಬರ್ತಾರೆ ಸರ್? ನೋಡಿ, 15ನೇ ತಾರೀಕು ನಾನು ಆ ಮುಹೂರ್ತದ ಪ್ರಕಾರ ಒಂದೇನೋ ನಾಮಪತ್ರ ಸಲ್ಲಿಸಬೇಕು. 19ನೇ ತಾರೀಕು ಎಲ್ಲ ನಾಯಕರು ಬರ್ತಾರೆ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಪ್ರಮುಖವಾಗಿ ಬರ್ತಾರೆ. ಉಳಿದಂಥ ರಾಜ್ಯ ನಾಯಕರು ಎಲ್ಲರೂ ಕೂಡ ಬರ್ತಾರೆ. ಅವ್ರಿಗೆ 272 ಬೇಕು. ಮತ್ತು ಇವ್ರು ಹೇಳಿರುವಂಥ ವಿಚಾರ DMK ಆಗಲಿ, TMC ಆಗಲಿ, ಆಪ್ ಆಗಲಿ ಎಲ್ಲಿಯೂ ಕೂಡ ಯಾವುದೇ ಮ್ಯಾನಿಫೆಸ್ಟೋಲ್ಲಿ ಇಲ್ಲ. ಇದು ಕೇವಲ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿದೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ 230 ಸೀಟ್ ನಿಲ್ಲಿಸಿ 272 ಗುರಿಯನ್ನು ಇಟ್ಟುಕೊಂಡವರು ಇವರು ಎಷ್ಟು ಬೋಗಸ್ ಆಗಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಮೋಸ ಮಾಡ್ತಾರೆ, ಭಾಳ ಸ್ಪಷ್ಟವಾಗಿದೆ. ಮತ್ತು ಇಲ್ಲಿರುವ ಗ್ಯಾರಂಟಿಗಳ ಹಣೆಬರ ಎಲ್ಲರೂ ಕೂಡ ಗೊತ್ತಾಗಿದೆ. ಆದ್ದರಿಂದ ಕಾಂಗ್ರೆಸ್ಸಿನ ಈ ಗ್ಯಾರಂಟಿ ನಾಟಕ ನಡೆಯೋದಿಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ ಹಳ್ಳಿಯಲ್ಲಿ. ಮತ್ತು ನನ್ನಷ್ಟು ಹಳ್ಳಿ ತಿರುಗೋರು ಯಾರೂ ಇಲ್ಲ. ನೀವೇ ನೋಡ್ತಾ ಇದ್ದೀರಿ ಕಾರ್ಯಕ್ರಮ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇಳಿದು ಪ್ರಥಮ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವಿದೌಟ್ ಎನಿ ವೇಸ್ಟಿಂಗ್ ಟೈಮ್ ಕನೆಕ್ಷನ್ ಆಗ್ತಾ ಇದೆ. ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. ಮೋದಿ